ವಿ ಆರ್ ಆಲ್ 50s, ನಾವು 50s ಅಲ್ಲಿ ಇರುವಾಗ ನಾವು ವಿ ವಾಂಟ್ ಓನ್ಲಿ ಹ್ಯಾಪಿನೆಸ್. ರಿಸ್ಕ್ಗಳು ಬೇಡ. ಸೊ ಇವಾಗ ಯಾರು ಅಪ್ರೋಚ್ ಮಾಡಿದ್ರೆ ಆರ್ ಯು ಇಂಟ್ರೆಸ್ಟೆಡ್? ವೈ ನಾಟ್? 100%. ನಮ್ಮ ಈ ಬಿಲ್ಡಿಂಗ್ ಅಲ್ಲಿ ಯಾರಿಗೆ ಗೊತ್ತೇ ಇಲ್ಲ ನಾನು ಫಿಲ್ಮಲ್ಲಿ ಇದ್ದೆ ಅಂತ. ಗೊತ್ತಿಲ್ಲ, ಈಗ ಗೊತ್ತೇ ಇರಲಿಲ್ಲ. ಆಮೇಲೆ ಇವಾಗ ಗೊತ್ತಾಯ್ತಾ? ಈಗ ಗೊತ್ತಾಗಿದೆ. ಹೇಗೆ? ಮತ್ತು ಸಮ್ ಪೀಪಲ್ ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂತ ಹೇಳ್ತಾರೆ. ಸೊ ಅಂದರೆ ಅವರಿಗೆ ಕನೆಕ್ಟ್ ಆಗಲ್ಲ. ಇದು ನಾನು ಆಮ್ ಗಿರೀಶ್, ದ ಸೇಮ್ ಗೈ ಹೂ ಹ್ಯಾಸ್ ಆಕ್ಟೆಡ್ ವಿತ್ ಸೌಂದರ್ಯ ಅಂತ. ನೂರೊಂದು ನೆನಪು. ಗಿರೀಶ್ಗೆ ಇವಾಗ ಆ್ಯಕ್ಟಿಂಗಲ್ಲಿ ಅನುಭವ ಇದೆ ಆ್ಯಂಡ್ ಪ್ರೊಡಕ್ಷನ್ ಮಾಡಿದ್ದೀರಾ ತುಳು ಸಿನಿಮಾ, ಕನ್ನಡನ ಮಾಡಬೇಕು ಅಂತ ಇದ್ದೀರಾ. ಡೈರೆಕ್ಷನ್ ಏನಾದರೂ? ಇಲ್ಲ, ನನಗೆ ಅಷ್ಟು ಡೈರೆಕ್ಷನ್ ಅಷ್ಟು Patience ಇಲ್ಲ. ಪೇಷನ್ಸ್ ಅಂತ ಇಲ್ಲ ನನಗೆ. ಐ ಮೇಕ್ ಗಿವ್ ದ ಐಡಿಯಾಸ್ ಹೌ ಟು ಡೂ ಇಟ್ ಅಂತ. ಬಿಕಾಸ್ ನಾನು ಇದನ್ನೆಲ್ಲ ಯಾವುದು ಇಂಗ್ಲೀಷ್ ನೆಟ್ಫ್ಲಿಕ್ಸ್ ಅದನ್ನೆಲ್ಲ ನೋಡ್ತಾ ಇರ್ತೇನೆ. ಐ ಮೇ ಸೇ ದಟ್ ದಿಸ್ ಮೈಟ್ ಲುಕ್ ಗುಡ್. ಡೈರೆಕ್ಟರ್ ಈಸ್ ಅ ಡೈರೆಕ್ಟರ್, ಈ ಮೈಟ್ ನೋ ಬೆಟರ್. ನನಗೊಂದು ಮೆಸೇಜ್ ಮಾಡಿದ್ರಿ ಇತ್ತೀಚೆಗೆ ರೀಸೆಂಟಾಗಿ, ನೀವು ಒಂದು AI ಫೋಟೋ ನೋಡ್ಬಿಟ್ಟು ನನಗೆ ಬೇಕು ಮಾರ್ರೆ ಇದು ಅಮ್ಮಂತ ಒಂದು ಎಸ್ ಮಾಡ್ಕೊಂಡು. ನನಗೆ ಏನಯ್ಯ ಈ ಮನುಷ್ಯನ ಮನಸ್ಸಿನಲ್ಲಿ ಇನ್ನೂ ಆ ಮಗು ಇದೆ, ತಾಯಿ ಅಂದರೆ ಒಂಥರ ಇನ್ನೂ ಎಸ್ ಎಸ್ ಒದ್ದಾಡ್ತಾರೆ ಮನುಷ್ಯ ಇವರು ಅಂತ. ಸೊ ನಾನು ಮಾಡಿ ಕಳಿಸ್ದೆ ಅದು ಆಪ್ದೇನೆ. ಸ್ಟಿಲ್ ಇಟ್ ಇಸ್ ದೇರ್. ಇಟ್ ಇಸ್ ದೇರ್. ಸ್ಟಿಲ್ ಇಟ್ ಇಸ್ ದೇರ್. ಸೊ ಅದು ನಿಮ್ಮ ತಾಯಿ ನಿಮ್ಮನ್ನು ಹಗ್ ಮಾಡೋದು ವೆರಿ ನೈಸ್. ನಾನು ಹೇಳಿದೆ ಹೇಗಾದ್ರೆ ಮಾಡಿ ಕಳಿಸ್ ಮಾರಿ ರಘು ಅಂತ ಹೇಳಿದೆ ನನಗೆ ನಾನು. ಸೊ ಅಂದರೆ ನೀವು ಎಷ್ಟು ನಿಮ್ಮ ತಾಯಿನ ನಿಮ್ಮ ಒಳಗಡೆನೆ ಇಟ್ಕೊಂಡಿದ್ದೀರ. ಕರೆಕ್ಟ್. ನಿಮ್ಮ ತಾಯಿನ ಬಿಟ್ಕೊಟ್ಟೇ ಇಲ್ಲ ಎಲ್ಲೂ ಇಲ್ಲ. ನನಗೆ ಅದೇ ನನಗೆ ಬ್ಲೆಸ್ಸಿಂಗ್ಸ್. ತಾಯಿದೆ ಅದೊಂದು ಬ್ಲೆಸ್ಸಿಂಗ್ಸ್ ಇರಲೇಬೇಕು. ರಘು ನೀನು ಗೊತ್ತು, ನಿಮಗೆ ಯು ಡೂ ವಾಟ್ ಎವರ್ ಯು ವಾಂಟ್ ಇನ್ ದ ಲೈಫ್. ನಿಮಗೆ ಲಾಸ್ಟಿಗೆ ನೀವು ಸೋಲ್ತೀನಿ, ನೀವು ನಾವು ಹ್ಯೂಮನ್ ಬೀಯಿಂಗ್ಸ್, ನಾವು 100% ಗೆಲ್ಲಲ್ಲ. ನಾವು ವಿ ಆರ್ ಗೋಯಿಂಗ್ ಟು ಲೂಸ್, ಬಟ್ ವಿ ಇನ್ ಅದು ಹೇಳ್ತಾರಲ್ಲ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಅಂತ, ಅದು ನಮಗೆ ತಾಯಿ ಕೊಡು. ತಾಯಿ ಇಲ್ಲ, ನೀವು ಹೇಳಿದ್ದು ಸೋ ಟ್ರೂ ಗಿರಿ. ಅಂದರೆ ನನಗೆ ಪರ್ಸ್ನಲಿ ತುಂಬ ಅಮ್ಮನ ವಿಷಯ ನೀವು ಹೇಳಿದ್ದು ನನ್ನ ತಾಯಿ ಕನೆಕ್ಟ್ ಆಯಿತು. ನನ್ನ ಸಿನಿಮಾಗಳು ನಾನು ಡೈರೆಕ್ಟ್ ಮಾಡಿದ್ದೆಲ್ಲ ಫ್ಲಾಪ್ ಆದವು. ಫ್ಲಾಪ್ ಆದಾಗ ಯಾವತ್ತೂ ಆ ಫ್ಲಾಪಿಗೆ ನಾನು ಹೆದರ್ಕೊಂಡಿರಲಿಲ್ಲ. ನಮ್ಮಮ್ಮ ಬಾರ ನಾನಿದ್ದೀನಿ ಆ ಒಂದು ವರ್ಡ್ ಇತ್ತಲ್ಲ, ಅದು ನನಗೆ ತುಂಬ ಶಕ್ತಿ ಕೊಡೋದು, ನಂಬಿಕೆ ಕೊಡೋದು. ಬಟ್ ನಂದು ಪ್ರೀವಿಯಸ್ ಫಿಲಮ್ ನಂದು ಏನು ಫ್ಲಾಪ್ ಆಯಿತು, ಮಿಸ್ಸಿಂಗ್ ಬಾಯ್ ಅಂತ ಪಿಕ್ಚರು, ಅದು ರಿಲೀಸ್ ಮುಂಚೆನೇ ನಮ್ಮ ತಾಯಿ ತೀರೋಗ್ಬಿಟ್ರು. ಅವತ್ತು ಹೆದರಿದೆ ನಾನು. ಅಯ್ಯೋ ಸಿನಿಮಾ ಸೋತ್ಬಿಡ್ತು, ನನ್ನ ಜೀವನ ಏನು ಅಮ್ಮ ಇಲ್ಲ. ಅಪ್ಪ ಇದ್ದರು, ಬಟ್ ಅಪ್ಪ ಇದ್ದರು, ಅಮ್ಮನ ಲೆಕ್ಕಕ್ಕೆ ಬರಲಿಲ್ಲ. ಕರೆಕ್ಟ್. ಆ ವ್ಯಾಲ್ಯೂ ಅಂದರೆ ಇವತ್ತು ನಾನೇನು ಸಕ್ಸಸ್ ಆಗಿಲ್ಲ ಅಥವಾ ನಾನೇನೂ ಆಗಿಲ್ಲ, ಬಟ್ ಏನೋ ಒಂದು ಚಿಕ್ಕ ಮಟ್ಟದಲ್ಲಿ ಈ ಪ್ರೋಗ್ರಾಮ್ಗಳು ಮಾಡಿ ಒಂದು ಸಣ್ಣ ಒಂದು ಸಾಸಿವೆ ಕಾಲಷ್ಟು ಒಂದು ಗುರುತನ್ನು ಪಡ್ಕೊಂಡಿರೋದು. ಇವತ್ತು ನಮ್ಮ ತಾಯಿ ಯಾವಾಗಲೂ ಆಸೆ ಇರೋದು. ನಾನು ಡೈರೆಕ್ಟರ್ ಆದಾಗ ನಮ್ಮ ತಾಯಿ ಹೇಳೋರು ಯಾವಾಗಲೇ ಸಾರಿ ನಮ್ಮಮ್ಮ ಹೇಳೋರು, ನೀನು ಕ್ಯಾಮ್ರಾ ಮುಂದೆ ಬರಬೇಕು ಕಣೋ, ನೀನು ಯಾಕೋ ಕ್ಯಾಮ್ರಾ ಹಿಂದೆ ಇರ್ತೀಯ, ನೀನು ಟಿ ವಿಲಿ ನೋಡ್ಬೇಕು ನಾನು ಅಂತ ಹೇಳೋರು. ಇವತ್ತು ನನ್ನ ಜೀವನಕ್ಕೋ ಅಥವಾ ಅನಿವಾರ್ಯತೆಗೋ ಈ ಯೂಟ್ಯೂಬ್ ಮೂಲಕ ಎವ್ರಿಡೇ ಬರ್ತೀನಿ ನಾನು ನೋಡೋಕೆ. ನನ್ನ ತಾಯಿ ಇಲ್ಲ. ಅದು ನಮ್ಗೆ ಬೇಸರ ಆಗುತ್ತೆ. ಅದು ಹೇಳ್ತೀನಲ್ಲ ಗಿರಿ, ನಾನು ಈ ಕುಂದಾಪುರ ಈ ಮಂಗಳೂರು ಶೆಡ್ಯೂಲ್ ಶೂಟಿಂಗ್ ಬಂದಾಗ ನಾನು ಜೂನ್ 12 ಹೊರಟೆ. ಜೂನ್ 30 ನನ್ನ ತಾಯಿ ತೀರ್ಕೊಂಡಿದ್ದ ದಿವಸ. ನಾನು ಇದ್ದಿದ್ದ ದಿವಸ ಅವತ್ತು ರಾತ್ರಿ ನಂಗೆ ನಿದ್ದೆನೇ ಬರಲಿಲ್ಲ. ನನಗೆ ಎಲ್ಲ ಆ ಫಸ್ಟ್ ಡೇ ಏನು ನಾನು ಬಂದೆ ಇಲ್ಲಿಗೆ, ನನ್ನ ಮನಸ್ಸಿನಲ್ಲೆಲ್ಲ 9 ವರ್ಷದಿಂದ ನನ್ನ ತಾಯಿ ತೀರೋದಾಗ ಏನೇನು ಆಗ್ತಿತ್ತು, ಆ ರಾತ್ರಿ ಏನೇನು ಅನುಭವಿಸಿದ್ರು, ನೆಕ್ಸ್ಟ್ ಡೇ ಹೆಂಗೆ ಅವರು ಇದಾಯ್ತು, ಬರೀ ಇದೆ. ಅಂದರೆ ನೆನೆಸ್ಕೊಳ್ದೇ ಇರೋ ದಿವಸ ಎಲ್ಲ ಈ ಗೊತ್ತಿಲ್ಲ, ನಾವೆಲ್ಲ ನತದೃಷ್ಟರು ಅಷ್ಟೇ. ಅಪ್ಪ ಅಮ್ಮನ್ನ ತುಂಬ ದಿವಸ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನಮ್ಗೆ ಯೋಗ ಬರಲ್ಲ. ದಟ್ ಇಸ್ ವಾಟ್ ಅದೇನೇ ಹೇಳೋದಲ್ಲ, ದ್ಯಾಟ್ ಈಸ್ ಲೈಫ್, ದ್ಯಾಟ್ ಈಸ್ ರಿಯಾಲಿಟಿ ಅದೇ. ನನಗೆ ನಮ್ಮಮ್ಮನ ತುಂಬ ಇಷ್ಟ ಆಯಿತು ನಿಮ್ಮ ಕಂಡ್ರೆ. ಯಾಕೆ ನಮ್ಮಮ್ಮಂಗೆ ಸಿನಿಮಾದವರು ಅಂದರೆ ತುಂಬ ಇಷ್ಟ ಆಯಿತು. ಇನ್ನೊಂದ್ಸತಿ ಮನೆಗೆ ಬಂದಿದ್ದೆ ನೀನು. ಕರೆಕ್ಟ್. ನಮ್ಮಮ್ಮ ಕಾಫಿ ಮಾಡ್ಕೊಂಡು ಒಳ್ಳೇದಾಗ್ಲಪ್ಪ ಅಂತ. ನಿಮ್ಮ ತಾಯಿ ಬ್ಲೆಸ್ಸಿಂಗ್ಸ್ ಹೇಗಿದೆಯೋ ಹಾಗೆ ಖಂಡಿತ ನಮ್ಮ ತಾಯಿದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಇರುತ್ತೆ 100%. ಗಿರಿ. ಆ್ಯಂಡ್ ಈಗ ಹೇಗಿದೆ ಲೈಫು, ಹೇಗೆ ನಡೀತಾ ಇದೆ? ಬಿಸ್ನೆಸ್ಸು, ಕೆಲಸ, ಮನೆ, ಫ್ಯಾಮಿಲಿ ಎಲ್ಲ ಐ ಆಮ್ ಬೈ ಗಾಡ್ಸ್ ಗ್ರೇಸ್ ಚೆನ್ನಾಗಿ ನಡೆಯೋದಕ್ಕೆ ನಾನು ಚೆನ್ನಾಗಿದೆ. ಸೊ ಜಸ್ಟ್ ಐ ಆಮ್ ವೇಟಿಂಗ್. ನಮ್ಗೆ ಈಗ ಏನು ಗೊತ್ತಾ, ಈಗ ಆಲ್ಮೋಸ್ಟ್ ವಿ ಆರ್ ಆಲ್ ಇನ್ ಟು 50s. ಎಕ್ಸಾಕ್ಟ್ಲಿ, ವಿ ಆರ್ ಆಲ್ 50s. ನಾವು 50s ಅಲ್ಲಿ ಇರುವಾಗ ನಾವು ವಿ ವಾಂಟ್ ಓನ್ಲಿ ಹ್ಯಾಪಿನೆಸ್. ರಿಸ್ಕ್ಗಳು ಬೇಡ. ಹೇಗಿರುತ್ತೆ ಇವಾಗ ಗಿರೀಶ್ದು ಡೈಲಿ ರೋಟೀನ್ ಹೇಗಿರುತ್ತೆ? ಮಾರ್ನಿಂಗ್ 7 o'clock ನನ್ನ ಮಗಳನ್ನು ಇಲ್ಲಿ ಸ್ಕೂಲಿಗೆ ಬಿಡ್ತೇನೆ. ಅದಾದಮೇಲೆ 11:30 ಐ ಗೋ ಟು ಜಿಮ್. 11:30. ಯಾಕೆ ಅಷ್ಟು ಲೇಟು? ನನ್ನ ಟ್ರೈನರ್ ಇದ್ದಾನೆ, ಅವ್ನು 11:30ನೇ ಫ್ರೀ ಇರೋದು, ಆ ಸ್ಲಾಟ್. ಸ್ಲಾಟ್.
ಸೊ ಐ ಗೋ ಇಟ್ ಅದೊಂದು ಪರ್ಟಿಕ್ಯುಲರ್ ಯು ಮೇಂಟೈನ್ ಸೇಮ್, ನೀವು ಹಾಗೆ ಇದ್ದೀರಾ? ಎಸ್, ನೋ, ಐ ಹ್ಯಾವ್ ಟು ರಿಡ್ಯೂಸ್ ಅಗೇನ್. ಓಕೆ. ಟು ಬಿ ಫ್ರ್ಯಾಂಕ್, ನಾನು ಐ ವಾಂಟ್ ಟು ಗೆಟ್ ಬ್ಯಾಕ್ ಟು ದಿ ಇಂಡಸ್ಟ್ರಿ ಈಗಲ್ಲ. ಸೊ ಪ್ರಾಪರ್ ಇದು ಬರಬೇಕು, ಇಲ್ಲಾಂದರೆ ಇಟ್ ವಿಲ್ ನನ್ನ ಇಂಪ್ಯಾಕ್ಟ್ ಕಾಣಲ್ಲ. ಆಮೇಲೆ 11:30 ಜಿಮ್ ಹೋಗ್ತೀರಾ? ದೆನ್ ಐ ಕಮ್ ಬ್ಯಾಕ್. ಮತ್ತು ಇಲ್ಲಿ ನಮ್ಮ ಸೊಸೈಟಿ ಇಸ್ ಅ ವೆರಿ ಬಿಗ್ ಸೊಸೈಟಿ, ಪ್ರೆಸ್ಟೀಜ್, ವೆರಿ ಬಿಗ್ ಸೊಸೈಟಿ. ನಾವು ವಿ ಆರ್ ಗಾಟ್ ಅ ವೆರಿ ಗುಡ್ ಫ್ರೆಂಡ್ ಸರ್ಕಲ್, ಒಂದು ಫ್ಯಾಮಿಲಿ ಆಗೇನು ಇಲ್ಲಿ ಎಲ್ಲ ಕಮ್ಯುನಿಟಿನೇ ಒಂದು ಕಮ್ಯುನಿಟಿ, ಒಂದು ಫ್ಯಾಮಿಲಿಯಲ್ಲಿ. ಸೊ ಹಿಂದೂಸ್, ಕ್ರಿಶ್ಚಿಯನ್ಸ್, ಮುಸ್ಲಿಮ್ಸ್ ಎಲ್ಲ ಇದ್ದಾರೆ. ವಿ ಆರ್ ಆಲ್ ಟುಗೆದರ್ ಲೈಕ್ ಬ್ರದರ್ಸ್ ಆ್ಯಂಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಸೊ ವಿ ವಾಕ್, ಇಲ್ಲಿ ನಮ್ಮ ವಾಕಿಂಗ್ ಗ್ರೌಂಡ್ಸ್ ಇದೆ, ಸೊ ಸ್ವಿಮ್ಮಿಂಗ್ ಇದೆ, ಜಿಮ್ ಇದೆ. ವಾಪಸ್ ಈವ್ನಿಂಗ್ ಅಗೇನ್ ವಿ ಡೂ ದ ಸೇಮ್ ಥಿಂಗ್, ಸೇಮ್ ರೂಟೀನ್. ಮಾತಾಡ್ತಾ ವಿ ವಾಕ್ 1 hour 2 hours ವಾಕಿಂಗ್ ಆಗಿದೆ. ಸೊ ಸೆಟ್ಲಿಂಗ್ ಡೌನ್ ಬಾಂಬೆ, ಮ್ಯಾಂಗ್ಳೂರ್ ಅಂತ? ಹಾಂ, ಸೆಟ್ಲಿಂಗ್ ಡೌನ್ ಬಾಂಬೆ. ನಾನು ಆ್ಯಕ್ಚುಲಿ ಬಾಂಬೆ, ನಂದು ಅಲ್ಲೆಲ್ಲ ನನ್ನ ಟೀಮ್ ಇದ್ದಾರೆ, ಸೆಟಪ್ ಇದೆ. ಅವರೆಲ್ಲ ನನ್ನ ಕೆಲಸದವರೆಲ್ಲ ಒಂದು 15-20 ಇಯರ್ಸಿಂದ ನನ್ನ ಜೊತೆ ಇದ್ದಾರೆ. ಯಾರು ಇದುವರೆಗೆ ನನ್ನನ್ನು ಬಿಟ್ಟು ಹೋಗಿಲ್ಲ. ಓ ವಂಡರ್ಫುಲ್, ದಟ್ ಈಸ್ ಪ್ಲಸ್ ಪಾಯಿಂಟ್. ಮೇಡಮ್ ವರ್ಕಿಂಗ? ನೋ, ಶಿ ಈಸ್ ಹೌಸ್ ವೈಫ್. ಓಕೆ. ಸೊ ಅಲ್ಲಿಂದ ಅವರೇ ನಮ್ಗೆ ಎಲ್ಲಿಯಾದರೂ ಏನು ಪ್ರಾಬ್ಲಮ್ ಆದರೆ ಅವ್ರು ನನಗೆ ಫೋನ್ ಮಾಡ್ತಾರೆ. ಓಕೆ. ದೆನ್ ಐ ಫ್ಲೈ. ಓಕೆ. ಅಲ್ಲಿ ಹೋಗಿ ಮಾತಾಡ್ತೇನೆ. ಓಕೆ. ಈವನ್ ಆಫ್ರಿಕಾದಲ್ಲಿ ಏನಂದರೆ ವಿ ಹಂಟ್ ಫಾರ್ ಫಾರೆಸ್ಟ್. ಅಲ್ಲಿ ಫಾರೆಸ್ಟ್ ಸಿಕ್ಕಿದ್ರೆ ಅಷ್ಟೇ ನಾನು ಹೋಗೋದು. ಮುಂಚೆ ನಾನೇ ಹೋಗಿ ಅಲ್ಲಿ ರಿಸ್ಕ್ ಇರುತ್ತದು. ರಿಸ್ಕ್ ಅದು ಹೇಳ್ತಾರಲ್ಲ, ಇವು ಬಿಸ್ನೆಸ್ ರಿಸ್ಕ್, ವಿದೌಟ್ ರಿಸ್ಕ್ ದೇರ್ ಇಸ್ ನೋ ಬಿಸ್ನೆಸ್ ವಿದೌಟ್ ರಿಸ್ಕ್. ಕರೆಕ್ಟ್. ಇಫ್ ಯು ಡೋಂಟ್ ರಿಸ್ಕ್ ದೆನ್ ಯು ಹ್ಯಾವ್ ಟು ವರ್ಕ್. ಕರೆಕ್ಟ್. ರಿಸ್ಕ್ ಇದೆ, ಬಟ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಶಾರ್ಪ್. ಅಲ್ಲಿ ಏನಂದರೆ ನನಗೆ ರಿಸ್ಕ್ ಎಲ್ಲಿರುತ್ತೆ ಗೊತ್ತಾ, ನಾವು ಶೋ ಆಫ್ ಮಾಡಿದ್ರೆ ಅಷ್ಟೇ. ಜುವೆಲ್ಸ್ ಹಾಕಿ ಇದೆಲ್ಲ ಹೋಗಿದ್ರೆ ದೇ ವಿಲ್ ಥಿಂಕ್ ದಟ್ ಇದೆಲ್ಲ ಇರೋದಿಲ್ಲ. ಹಾಗೆಲ್ಲ ಇದೆಲ್ಲ ಸಾರಿ ಇದೆಲ್ಲ ಇರೋದಿಲ್ಲ. ಇದೆಲ್ಲ ನಾನು ಇಲ್ಲ ಇಟ್ಟೆ, ಮಂಗಳೂರಲ್ಲಿ ಇಟ್ಟೆ ಹೋಗುದು ನಾನು. ಯಾವ ಥರ ಅಂದರೆ, ಒಂದು ಈ ಶೋ ಆಫ್ದು ಅಂತ ಹೇಳಿದ್ರಿ, ಅದು ಬಿಟ್ಬಿಟ್ಟು ಥೆಫ್ಟು ಆ ಥರದ್ದು ಏನಾರು? ನಾನು ಅದೇ ಹೇಳಿದಲ್ಲ, ಥೆಫ್ಟ್ ಇದೆ. ಶೋ ಆಫ್ ಮಾಡಿದ್ರೆ ಥೆಫ್ಟ್ ಆಗೋದು. ನನ್ನಲ್ಲಿ ಆಫ್ರಿಕಾದಲ್ಲಿ ಆಫ್ರಿಕನ್ ಒಬ್ಬ ಇದ್ದ, ಗಿರೀಶ್, ಹೌ ಯು ಬಿ ಸೇಫ್ ಅಂತ. ನಿಮ್ಮ ಮನೆಯಲ್ಲಿ ಇರುವಾಗ ನಿನ್ನ ಪಕ್ಕದ ಮನೆಯಲ್ಲಿ ಬೇಕರಿಯಲ್ಲಿ ಇದೆ ಅಲ್ಲ, ಅದರಲ್ಲಿ ಒಂದು 10 ರೂಪಾಯಿದು ನೀನು ಇದು ತಗೊಂಡ್ರೆ, ಇದು ವಾಟೆವರ್ ತಿಂಡಿ ತಗೊಂಡ್ರೆ, ಒಂದು 2 ರೂಪಾಯಿ ಸಾಲ ಇಡು. 2 ರೂಪಾಯಿ ಸಾಲ ಇಡು, ಕೊಡೋವನಿಗೆ ನಾಳೆ ಅದು 2 ರೂಪಾಯಿ ಸಾಲ ಇಡು, ನನ್ನದು ಹಣ ಇಲ್ಲ ಅಂತ. ಅವನೇ ಹೇಳುದು ಯಾರಿಗೆ? ಕಳ್ಳರಿಗೆ. ಬಡ್ಡಿ ಮಗನ ಹತ್ರ ಭಾಳ ಹಣ ಇದೆ ಅಂತ. ಸಾರಿ, ಯು ಅಂಡರ್ಸ್ಟ್ಯಾಂಡ್? ಐ ನೋ. ಸೊ ದಿಸ್ ಇಸ್ ವಾಟ್ ಲೈಫ್ ಈಸ್. If you keep on telling that we have money and all, people will harm you 100%. ಇಲ್ಲಿ ಮಂಗಳೂರು ಇಂಡಿಯಾದಲ್ಲಿ ಹಂಗೆ ಅಲ್ಲ, ಎಲ್ಲಿ ಇದೆ ಅಲ್ಲಿ ಹನಿ ಇದೆ, ಅಲ್ಲಿ ಬಂದೇ ಬರುತ್ತೆ, ಬಂದೇ ಬರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಲ್ಲ ಹಿಂದೆ ತಿರುಗಿ ನೋಡಿದಾಗ, ಎಲ್ಲ ಹಳೇದನ್ನ ನೆನೆಸ್ಕೊಂಡಾಗ ಏನು ಅನ್ಸುತ್ತೆ? ಹಳೇದನ್ನು ನೆನೆಸಿದ್ರೆ ಐ ಫೀಲ್ ಐ ವುಡ್ ಹ್ಯಾವ್ ಗಾಟ್ ಅ ಬೆಟರ್ ರೋಲ್. ನನಗೆ ಇಫ್ ಐ ವುಡ್ ಹ್ಯಾವ್ ಗಾಟ್ ಅ ಬೆಟರ್ ರೋಲ್, ಐ ವುಡ್ ಬಿನ್ ಸಮಥಿಂಗ್ ಎಲ್ಸ್. ನಾನು 100% ನಾನು ಹೇಳ್ತೇನೆ, ಐ ವುಡ್ ಹ್ಯಾವ್ ಬೀನ್ ಸಮಥಿಂಗ್ ಎಲ್ಸ್. ಮತ್ತು ನೋಡೋದಾದರೆ ಇನ್ನೊಂದೇನೆಂದರೆ, ಸೌಂದರ್ಯ, ಶಿ ಶುಡ್ ನಾಟ್ ಹ್ಯಾವ್ ಡೈಡ್. ಸ್ಯಾಡ್ ಪಾರ್ಟ್. ಮತ್ತು ದಟ್ ಇಂಡಸ್ಟ್ರಿ ಶುಡ್ ಹ್ಯಾವ್ ಬೀನ್ ಗ್ರೋನ್ ಸ್ಟಿಲ್. ಯಾಕೆಂದರೆ ನಮಗಲ್ಲಿ ಅವಕಾಶಗಳಿತ್ತು ತುಂಬ. ಅಂದರೆ ನಾನು ಈಗೆಲ್ಲ ನೋಡಿ, ನಾನು ಬರುವಾಗ ನಂಗೆ ಗೊತ್ತಿರಲಿಲ್ಲ, ಬಟ್ ನೌ ಐ ನೋ ಇಂಡಸ್ಟ್ರಿ ವೆರಿ ವೆಲ್. ಕರೆಕ್ಟ್. ಶಂಕರ್ ನಾಗ್ ಸರ್, ಪುಟ್ಟಣ್ಣ ಸರ್, ರಾಜ್ಕುಮಾರ್ ಸರ್, ಸೊ ಅವರೆಲ್ಲ ಇಷ್ಟೆಲ್ಲ ಮಾಡುವಾಗ ಅಪ್ಪು ಸರ್, ಅಪ್ಪು ಐ ಮೆಟ್ ಅಪ್ಪು ಒನ್ಸ್. ಎಲ್ಲಿ? ಬೆಂಗಳೂರಲ್ಲ? ನಾವು ಮ್ಯಾಂಗ್ಳೂರಲ್ಲಿ ಐ ಮೆಟ್ ಹಿಮ್ ಒನ್ಸ್. he just passing by, we were just passing by, he turned backside and I turned backside, I said hi. Then we spoke. Oh, he recognized you? Yes. What he told? Enandru? No, he did not recognize me. That time my movie did not release agilla. Doni Sagli before because of my personality. Nan aa time alli nan height casually. So nice of him. He is very nice. He's a gem of person. ನಾನು ಅವ್ನು ಮೀಟ್ ಆಗಿ ಆಫ್ಟರ್ ದ್ಯಾಟ್ ಆಲ್ಸೋ ಐ ಮೆಟ್ ಹಿಮ್. ಹೀರೋ ಆದ್ಮೇಲೆ ಆಫ್ಟರ್ ದ್ಯಾಟ್ ವಿ ಜಸ್ಟ್ ಮೆಟ್, ನಾಟ್ ಆಸ್ ಇದು ನಮ್ಮ ಇಂಡಸ್ಟ್ರಿ ಕನೆಕ್ಟೆಡ್ ಅಲ್ಲ, ಬಟ್ ಔಟ್ಸೈಡ್ ವಿ ಮೆಟ್ ಹಿಮ್. ವಿ ವೇರ್ ಆಲ್ ಗುಡ್. ಇಂಡಸ್ಟ್ರಿಯಿಂದ ಯಾರು ಕನೆಕ್ಟ್ ಅಲ್ಲಿದ್ದಾರೆ ಗಿರಿ? ಈಗನಾ? ನೋ, ನಾನೊಬ್ಬನೇ. ನೀವೊಬ್ಬರೇ? ನೋ.
ನಾನು ಯಾರನ್ನು ಕನೆಕ್ಟ್ ಆಗಿಲ್ಲ. ನನಗೆ ವಿನೋದನ್ನ ಸಮ್ಟೈಮ್ ಫಂಕ್ಷನ್ಸ್ ಎಲ್ಲ ಸಿಗೋ ವಿನೋದನ ಸಿಗುತ್ತಾರೆ. ಇಲ್ಲ ತಾರಾ ಮ್ಯಾಮ್ ನನಗೆ ಸಿಕ್ಕಿದ್ರು. ತಾರಾ ಎಲ್ಲಿ ಮಂಗಳೂರಿನಲ್ಲಿ ನಂದು ಅಂದರೆ ಶಿ ಯೂಸ್ ಆಫನ್ಲಿ ಕಮ್ ಟು ಓಷನ್ ಪರ್ಲ್. ಓಕೆ. ಆಗ ನನಗೆ ಅಲ್ಲಿ ಫೋನ್ ಮಾಡ್ತಾರೆ ಓಷನ್ ಪರ್ಲಲ್ಲಿ. ಸೊ ಐ ವೆಂಟ್ ಆ್ಯಂಡ್ ಮೆಟ್ ಹರ್ ಒನ್ಸ್. ಈ ಪ್ರೋಗ್ರಾಮ್ ನೋಡಿ ಇವತ್ತಿನ ಫಿಲ್ಮ್ ಮೇಕರ್ಸು ಇಲ್ಲ ಟೆಲಿವಿಷನ್ ಮೇಕರ್ಸು ಓಕೆ ನಿಮಗೆ ಆಫರ್ ಮಾಡಿದ್ರೆ ವಿಲ್ ಯು ಆ್ಯಕ್ಟ್? ದಟ್ಸ್ ವಾಟ್ ರಘು, ಐ ವಿಲ್ ಬಿ ಚೂಸಿ ಅಗೇನ್. ನಾಟ್ ಇದು ನಾನು ಇದಂತಲ್ಲ, ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್ ದೊಡ್ಡಸ್ತಿಗೆ ಅಂತನಲ್ಲ, ಬಟ್ ನಾನು ಹೇಳಿದೆ ನನಗೆ 50 years ಆಗಿದೆ. ಇನ್ನು ವಿ ವಾಂಟ್ ಟು ಗಿವ್ ದ ಬೆಸ್ಟ್. ಮನೆಯಲ್ಲಿ ನೀವು ಆ್ಯಕ್ಟ್ ಮಾಡೋದು ಇಷ್ಟ ನಮ್ಮ ಮಕ್ಕಳಿಗೆ? ಪ್ರಾಬ್ಲಮ್ ಇಲ್ಲ, ದೇ ಲವ್ ಇಟ್. ದೇ ವಾಂಟ್ ದ ಫಾದರ್ ಟು ಬಿ ಎ ಹೀರೋ. ಫಾದರ್ ಮನೆಯಲ್ಲಿ ಆಲ್ವೇಸ್ ಅ ಹೀರೋ, ಸೊ ದೇ ವಿಲ್ ಲವ್ ಇಟ್. ದೇ ವಿಲ್ ಡೆಫಿನೆಟ್ಲಿ. ಮೇಡಮ್ಗೆ? ಓ, ಶಿ ಡಸ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್, ಶುಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಓಕೆ. ಸೊ ಇವಾಗ ಯಾರು ಅಪ್ರೋಚ್ ಮಾಡಿದ್ರೆ ಆರ್ ಯು ಇಂಟ್ರೆಸ್ಟೆಡ್? ವೈ ನಾಟ್? 100%. ಈವನ್ ಟೆಲಿವಿಷನ್ ಪ್ರಾಜೆಕ್ಟ್ಸು? ಟೆಲಿವಿಷನ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆ್ಯಕ್ಚುಲಿ ನನಗೆ ಅದು ಯಾಕೆ ಪ್ರಾಜೆಕ್ಟ್ ಇಂಟ್ರೆಸ್ಟ್ ಇಲ್ಲ ಅಂದರೆ, ಬಿಕಾಸ್ ನಂದು ಕಮಿಟ್ಮೆಂಟ್ಸ್ ಅಬೌಟ್ ಮೈ ಬಿಸ್ನೆಸ್ ಈಸ್ ಮೋರ್. ಟ್ರಾವೆಲಿಂಗಲ್ಲಿ ಇರುತ್ತೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್. ನಾನು ಅದು ಮಾಡಲ್ಲ. ತುಂಬ ಅಂದರೆ ಸಾಕಷ್ಟು ಮಾತಾಡೋಕ್ಕೆ ತುಂಬ ವಿಷಯಗಳಿದೆ. ಅದು ಕ್ಯಾಮ್ರಾ ಮುಂದೆ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ವಿ. ಕ್ಯಾಮ್ರಾ ಆಫ್ ಆದಮೇಲೆ ನಾವು ಮಾತಾಡೋದು ತುಂಬ ವಿಚಾರಗಳು ಇನ್ನೂ ಸಾಕಷ್ಟಿದೆ. ಆ್ಯಂಡ್ ನನಗೆ ಗಿರಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ 2 yearsಯಿಂದ ನಾವು ಮಾತಾಡ್ತಿದ್ದೀವಾ? ಎಸ್, 2 years, 2.5 yearsಯಿಂದ. ನಾನು ಆ್ಯಕ್ಚುಲಿ 2 years ನನಗೆ ನೀನು ಕೇಳ್ತಿದ್ದೆ ಇಂಟರ್ವ್ಯೂ ಮಾಡು ಬಟ್ ಐ ವಾಸ್ ಲಿಟಲ್ ಬಿಟ್ ಸಮ್ಟೈಮ್ಸ್ ಹೆಸಿಟೇಟಿಂಗ್. ಶುಡ್ ಐ ಡೂ ಇಟ್ ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ನಾನು ವೈ ಪೀಪಲ್ ಅಂದರೆ ಯಾಕೆ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಕನೆಕ್ಟ್ ಆಗ್ತೇವೆ ನಾವು. ಕನೆಕ್ಟ್ ಆದಮೇಲೆ ಪೀಪಲ್ ವಿಲ್ ಕಮ್ ಟು ನೋ ಎಲ್ಲ ನಾನು ಯಾರು ಏನು ಅಂತ. ಈ ಈ ಬಿಲ್ಡಿಂಗಲ್ಲಿ ಯಾರಿಗೆ ಗೊತ್ತೇ ಇಲ್ಲ ನಾನು ಫಿಲ್ಮಲ್ಲಿ ಇದ್ದೆ ಅಂತ. ಗೊತ್ತಿಲ್ಲ, ಈಗ ಗೊತ್ತೇ ಇರಲಿಲ್ಲ. ಆಮೇಲೆ ಇವಾಗ ಗೊತ್ತಾಯ್ತಾ? ಈಗ ಗೊತ್ತಾಗಿದೆ. ಹೇಗೆ? ದೇ ಸಾ ಮೈ ಮೂವೀಸ್. ಮತ್ತು ಕೆಲವರು ಅಂದರೆ ಹಾಸನ್ ಅವರೆಲ್ಲ ಇದ್ದಾರೆ ಇಲ್ಲಿ. ಸೊ ದೇ ಕೇಮ್ ಟು ನೋ, ಗಿರೀಶ್ ಯು ಆರ್ ಆ್ಯಕ್ಟೆಡ್ ಇನ್ ಸಮ್ ಮೂವೀಸ್. ಸೊ ಹಾಗೆ ಆಗ್ತದೆ. ಮತ್ತು ಸಮ್ ಪೀಪಲ್ ಸೇ ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂತ ಹೇಳ್ತಾರೆ. ಸೊ ಅಂದರೆ ಅವರಿಗೆ ಕನೆಕ್ಟ್ ಆಗಲ್ಲ. ಇದು ನಾನು ಆಮ್ ಗಿರೀಶ್ ದ ಸೇಮ್ ಗೈ ಹೂ ಹ್ಯಾಸ್ ಆ್ಯಕ್ಟೆಡ್ ವಿತ್ ಸೌಂದರ್ಯ ಅಂತ. ಸೊ ದಟ್ಸ್ ವಾಟ್ ಐ ಆಮ್ ಹ್ಯಾಪಿ. ಮೊನ್ನೆ ನಾನು ಅದೇ ಹೇಳಿದಲ್ಲ, ನಾನು ಮೊನ್ನೆಲ್ಲ ಹಾಸನೆಲ್ಲ ಸ್ಟಿಲ್ ದೇ ರಿಮೆಂಬರ್ ಮೀ ಅಂದರೆ ಎಕ್ಸಾಕ್ಟ್ಲಿ ಐ ಆಮ್ ಸೋ ಹ್ಯಾಪಿ. ಅದೇ ನನ್ನ ಕ್ವಶನ್ ಆಗಿತ್ತು. ಇವತ್ತಿಗೂ ಇವಾಗ ನಮಗೂ ಕೂಡ ನಿಮ್ಮನ್ನ ಹೇಳಿ ಜ್ಞಾಪಿಸಿ ಇಂಟರ್ವ್ಯೂ ಮಾಡಿ ಅಂತ ಕೇಳಿದವ್ರಿಗೆ, ಅಥವಾ ನಿಮ್ಮ ಜೊತೆ ನೀವು ಸಿಕ್ಕಿದಾಗ ನಿಮ್ಮ ಜೊತೆ ಫೋಟೋಗಳು ತಗೊಂಡಂತ ನಿಮ್ಮನ್ನ ಇಷ್ಟಪಡೋ ಆ ಜನಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ? ಆ್ಯಂಡ್ ಸ್ನೇಹಿತರೆ, ಮೇಡಮ್ಗೆ ಹಿಂದಿ ಆ್ಯಂಡ್ ಇಂಗ್ಲೀಷ್ನಲ್ಲಿ ಫೆಮಿಲಿಯಾರಿಟಿ ಇರೋದ್ರಿಂದ ನಾನು ಇಂಗ್ಲೀಷ್ನಲ್ಲೇ ಕಮ್ಯುನಿಕೇಟ್ ಮಾಡಿದೆ. ನಾನು ಗೊತ್ತಿರೋ ಚೂರುಪಾರು ಇಂಗ್ಲೀಷ್ನಲ್ಲಿ, ತಪ್ಪಿದ್ರೆ ಕ್ಷಮಿಸಿ. ಆ್ಯಂಡ್ ಯುವರ್ ಹಸ್ಬೆಂಡ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಫ್ರಮ್ 27 years we are friends. We both came to the industry together. So very happy I'm meeting him after ages.